ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 12 ಕಿಲೋಮೀಟ್ರ್ ಮೈಸೂರು ಸಿಟಿ ಸೆಂಟ್ರಿಂದ ಡಿಸ್ಟೆನ್ಸ್. ಕೋಟೆ ರೋಡ್ ಮಾರ್ಗ. 2 ಎಕರೆ 31 ಗುಂಟೆ ಇದೆ. 2 ಎಕರ್ 31 ಗುಂಟ ಪ್ಲಸ್ 10 ಗುಂಟೆ ಖರಾಬ್, ಎಕ್ಸ್ಟ್ರಾ ಖರಾಬ್. ಇದರಲ್ಲಿ ಬೌಂಡ್ರಿ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. 2000 ಅರೇಕಾನಟ್ ಹಾಕಿದ್ದಾರೆ. 130 ಕೋಕೋನಟ್ ಹಾಕಿದ್ದಾರೆ. 600 ಪೆಪ್ಪರ್ ಹಾಕಿದ್ದಾರೆ. 75 ಟೀಕುಡ್ ಹಾಕಿದ್ದಾರೆ. 100 ಲೆಮನ್ ಟ್ರೀಸ್ ಹಾಕಿದ್ದಾರೆ. 16 ಚದರ ಮನೆ ಇದು. 16 ಸ್ಕ್ವೇರ್ ಗೆಸ್ಟ್ ಹೌಸ್, 1 BHK. 6 ಸ್ಕ್ವೇರ್ ಕೌ ಶೆಡ್ ಮತ್ತು ವಾಚ್ಮನ್ ಶೆಡ್ ಇದೆ. 2 ಬೋರ್ವೆಲ್ ಇದೆ. ಫುಲ್ಲಿ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. ಮೈಸೂರು ಬಸ್ ಸ್ಟ್ಯಾಂಡಿಂದ 12 ಕಿಲೋಮೀಟ್ರ್ ಮಾತ್ರ ಇದು. 6 ಕೋಟಿ ಇದ್ರದ್ದು ಬೆಲೆ ಹೇಳ್ತಾರೆ. ನೆಗೋಷಿಯಬಲ್ ಅಂತಲೂ ಹೇಳ್ತಾ ಇರ್ತಾರೆ. ಕ್ಲಿಯರ್ ಟೈಟ್ಲಿ ಇದೆ ಇದು. ರೈತರದ್ದು ಏನು ಸಮಸ್ಯೆ ಬರೋಕ್ಕಿಲ್ಲ. ಎಲ್ಲ ಸಿಟಿಯವರೇ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಇನ್ನೂ ತನಕ ಮಾಡ್ಕೊಂಡಿದ್ದು. ಈಗ ಅವ್ರಿಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಕೊಟ್ಬಿಡೋಣ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ನೋಡಿ, ಇದು ಕಿಚನ್. ಮನೇನು ಈಸ್ಟ್ ಫೇಸಿಂಗೇನು ಮಾಡಿದ್ದಾರೆ. 2 ಬೋರ್ವೆಲ್ ಇದೆ. 2 ಬೋರ್ವೆಲ್ಲೂ ನೀರು ಚೆನ್ನಾಗಿದೆ. ಈ ನನ್ನ ಮುಂದೆನೇ 3 ಟ್ರ್ಯಾಕ್ಟ್ರ್ ತುಂಬ್ಕೊಂಡು ಹೋಗಿದ್ದು ತೆಂಗು. ಕಾಯಿ ಕೊಡೋದು ಇವರು, ಎಳ್ನೀರು ಕೊಡೋಕ್ಕಿಲ್ಲ. 3 ಟ್ರ್ಯಾಕ್ಟ್ರ್ ಹೋಗ್ತಾಯಿತ್ತು. ಇನ್ನೂ 1 ಟ್ರ್ಯಾಕ್ಟ್ರ್ ಅಷ್ಟು ಬಿಟ್ಬಿಟ್ಟು ಹೋಗಿದ್ದಾರೆ. ನಾಳೆ ಬರ್ತೀವಿ ಅಂತ ಅಂದ್ಬಿಟ್ಟು. ನೋಡಿ, ಇದು ಅಟ್ಯಾಚ್ ಬಾತ್ರೂಮ್. ಇದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿದೆ. ಒಂದೇ ದಿನಕ್ಕೆ ರಿಜಿಸ್ಟ್ರ್ ಮಾಡಿಕೊಂಡು ಮನೆಗೆ ಹೋಗ್ಬೋದು. ಮತ್ತು ಆ ಕಡೆ ನಾನು ನಿಂತ್ಕೊಂಡು ಲೀವಿಂಗ್ದು ವಿಡಿಯೋ ಮಾಡ್ತಾಯಿದ್ದೀನಿ. ಮನೆಯಿಂದ ಈಚೆ ಬಂದಿದ್ದೀನಿ ಈಗ. ಪೆಪ್ಪರ್ ಅಡಿಕೆ ಮರದ ಮೇಲೆ ಉಪ್ಪು ಸೇರೋದು. ಅಡಿಕೆನ ತಗೋಬೇಕು ಅಂತಂದರೆ ಇಲ್ಲೇ ಬಂದು ತಗೊಂಡು ಹೋಗ್ತಾರಂತೆ. ಮಾರ್ಕೆಟ್ ಹೋಗಿದ್ರೆ ಕಮಿಷನ್ ಎಲ್ಲ ಕೊಡಬೇಕಾಯ್ತದೆ. ಇಲ್ಲಿ ಏನು ಇಲ್ದಂಗೆ ಅವರೇ ಹುಡುಕೊಂಡು ಬರ್ತಾರಂತೆ. ಈ ಥರ ಸುಮಾರು ವರ್ಷದಿಂದ ಇವ್ರ ಹತ್ರನೇ ರೆಗ್ಯುಲರ್ ಮಾಡ್ತಾಯಿದ್ದಾರಂತೆ. ಸೀಸನ್ ಬಂದ ತಕ್ಷಣ ಅವ್ರು ಕಾಲ್ ಮಾಡ್ತಾರೆ ಅಥವಾ ಇವರೇ ಕಾಲ್ ಮಾಡ್ತಾರೆ. ಬಂದು ಅಡ್ವಾನ್ಸ್ ಕೊಟ್ಬಿಡ್ತಾರಂತೆ. ಅಡ್ವಾನ್ಸ್ ಕೊಟ್ಬಿಟ್ರೆ ಯಾರಿಗೂ ಕೊಡೋಂಗಿಲ್ಲ, ಅವ್ರಿಗೆ ಕೊಡಬೇಕು. ಆ ರೀತಿ 12 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅದು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಂದ. ನೋಡಿ, ಇದೆಲ್ಲ ಪೆಪ್ಪರ್ ಕಾಣ್ತಾ ಇದೆ. ಇದು ಬೌಂಡ್ರಿ ಕಂಪ್ಲೀಟ್ ಫೆನ್ಸಿಂಗ್ ಆಗಿದೆ. ನೋಡಿ, ಇದೆಲ್ಲ ಅಡಿಕೆ. ಇದಿಲ್ಲದೆ 100 ಎಕರೆದು ಫಾರೆಸ್ಟ್ ಪಕ್ಕದಲ್ಲಿ ಒಂದು ಬೆಟ್ಟನೇ ಇದೆ. ಮೈಸೂರು ಸಿಟಿ ಸೆಂಟ್ರಿಂದ 80 ಕಿಲೋಮೀಟ್ರ್. 25 ಲಕ್ಷ 1 ಎಕರೆಗೆ ಹೇಳ್ತಾ ಇದ್ದಾರೆ. ಕ್ಲಿಯರ್ ಟೈಟ್ಲ್ ಅದೂ. ಅದು ಬಿಟ್ರೆ ಇನ್ನೊಂದು ಮೈಸೂರು ಸಿಟಿ ಸೆಂಟ್ರಿಂದ 15 ಕಿಲೋಮೀಟ್ರ್ ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಹೋದರೆ 20 ಕಿಲೋಮೀಟ್ರ್ ಬರೀ ಖಾಲಿ ಜಮೀನಿದೆ.
50 ಲಕ್ಷ ಒಂದು ಎಕರೆಗೆ ಹೇಳ್ತಾ ಇದ್ದಾರೆ.